ರಾಜೇಂದ್ರ ನಗರದ ಟ್ಯಾಂಕ್ ಪಾರ್ಕ್ ಎದುರು ಕೆಸರೆ ಕಮಾನು ವೃತ್ತದ ಬಳಿ ಸ್ನ್ಯಾಕ್ಸ್ ಪಾಯಿಂಟ್ ಅನ್ನು ಅದ್ದೂರಿಯಾಗಿ ತೆರೆಯಲಾಗಿದೆ. ಸ್ನ್ಯಾಕ್ಸ್ ಪಾಯಿಂಟ್ ಮಾಲೀಕ ಅಜಯ್ ವಿಆರ್ ಉದ್ಘಾಟನೆಗೆ ಮುಖ್ಯ ಅತಿಥಿಯಾಗಿ ಅಜೀಜ್ ಉಲ್ಲಾ ಅಜ್ಜು ಅವರನ್ನ ಆಹ್ವಾನಿಸಿದ್ರು. ಟೇಪ್ ಕತ್ತರಿಸುವ ಮೂಲಕ ಅಜೀಜ್ ಉಲ್ಲಾ ಅಜ್ಜು ಸ್ನ್ಯಾಕ್ಸ್ ಪಾಯಿಂಟ್ ಅನ್ನು ಉದ್ಘಾಟಿಸಿದ್ರು. ಸ್ನ್ಯಾಕ್ಸ್ ಪಾಯಿಂಟ್ ನ ಮೆನುವಿನಲ್ಲಿ ಸಾಕಷ್ಟು ವೆರೈಟಿ ಭಕ್ಷ್ಯಗಳು ಮತ್ತು ಚೈನೀಸ್ ಫುಡ್ ಲಭ್ಯವಿದೆ. ನೀವು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಭೇಟಿ ನೀಡಬಹುದು ಮತ್ತು ವಾತಾವರಣವನ್ನ ಎಂಜಾಯ್ ಮಾಡಬಹುದು. ಅಂಗಡಿಯು ಆರೋಗ್ಯಕರವಾಗಿದೆ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಡುತ್ತೆ. ಲಸ್ಸಿ, ಸ್ಲೈಸ್ ಕ್ರೀಮ್ಸ್, ಮಿಲ್ಕ್ ಶೇಕ್ಸ್, ಮೊಜಿಟೋಸ್, ಸ್ಪೆಷಲ್ ಡ್ರೈ ಫ್ರೂಟ್ಸ್ ಶೇಕ್ಸ್, ಫ್ರೆಂಚ್ ಫ್ರೈಸ್, ಬರ್ಗರ್ಸ್, ಬಾರ್ಬಿಕ್ಯೂ ಮತ್ತು ಇನ್ನೂ ಅನೇಕ ಆಹಾರಗಳು ಲಭ್ಯವಿವೆ. ಅಜೀಜ್ ಉಲ್ಲಾ ಅಜ್ಜು ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡ್ತಾ ಸ್ನ್ಯಾಕ್ಸ್ ಪಾಯಿಂಟ್ ಅನ್ನ ತೆರೆದ ಅಜಯ್ ಅವರಿಗೆ ಶುಭ ಹಾರೈಸಿದ್ರು. ಈ ಉದ್ಘಾಟನಾ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 9ರ ಸಾಮಾಜಿಕ ಕಾರ್ಯಕರ್ತ ರಿಜ್ವಾನ್ ಅಜ್ಜು ಕೂಡ ಉಪಸ್ಥಿತರಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಮೈಸೂರು ನ್ಯೂಸ್ 21. ಇವತ್ತು ನಮ್ಮ ಸೋದರಾದ ಅಜಯ್ ಅವರು ಒಂದು ಈ ಭಾಗದಲ್ಲಿ ಇವತ್ತೇನ್ ಜಾಸ್ತಿ ಯುವಕರು ಮಕ್ಕಳು ಉಪಯೋಗ ಮಾಡೋಂಥದ್ದೊಂದು ಸೆಂಟರ್ ಓಪನ್ ಮಾಡವ್ರೆ. ಇವತ್ತು ಒಳ್ಳೆ ಫುಡ್ ಎಲ್ಲಿ ಸಿಕ್ಕಿದ್ರು ಜನ ಇವತ್ತು ಹುಡಿಕೊಂಡೋಗಿ ಒಳ್ಳೆ ಫುಡ್. ನಾನು ಈಗ ಕುಡಿದು ನೋಡಿದೆ, ಜ್ಯೂಸು ಮತ್ತು ಎಲ್ಲ ತುಂಬಾ ಹೆಲ್ತಿಯಾಗಿ ಮಾಡವ್ರೆ, ಆರೋಗ್ಯವಾಗಿ ಹೆಲ್ತಿಯಾಗಿ ಮಾಡವ್ರೆ. ಆಮೇಲೆ ಯುವಕರು ಇರೋದ್ರಿಂದ ಬೇರೆ ಯುವಕರಿಗೆ ಮಾದರಿ ಆಗವ್ರೆ. ಇವತ್ತು ಅವ್ರ ಕಾಲ ಮೇಲೆ ನಿಂತ್ಕೊಂಡು ನಮ್ಮ ಭಾಗದಲ್ಲಿ ರಾಜೇಂದ್ರ ನಗರ ಭಾಗದಲ್ಲಿ ಎನ್ ಆರ್ ಮೂಲದಲ್ಲಿ ಇವತ್ತು ಈ ತರ ಒಂದು ಸೆಂಟರ್ ಮಾಡಿ ಬೇರೆ ಯುವಕರಿಗೂ ಒಂದು ಮಾದರಿಯಾಗಿ ನಾವು ಯುವಕರು ಮುಂದೆ ಬರ್ಬೇಕಾದ್ರೆ ಬರೀ ಚಾಕ್ರಿಗಳು ಡ್ಯೂಟಿಗಳು ಅಂತ ಹುಡಿಕೊಂಡು ಹೋಗ್ಬಾರ್ದು, ಸ್ವಂತ ಒಂದು ಬಿಸ್ನೆಸ್ ಶುರು ಮಾಡ್ಬೋದು ಅಂತೇಳಿ ಇವತ್ತು ಅಜಯ್ ಅವರು ಎಲ್ಲರಿಗೂ ಮಾದರಿ ಆಗೋರೆ. ನಾನೆಲ್ಲ ಈ ಭಾಗದ ಎನ್ ಆರ್ ಕ್ಷೇತ್ರ ಮತ್ತು ಈ ಕಡೆ ಭಾಗದವ್ರಿಗೆ ನಾನು ಮನವಿ ಮಾಡ್ಕೊತೀನಿ. ತುಂಬಾ ಹೆಲ್ತಿ ಫುಡ್ ಕೊಡ್ತಾವ್ರೆ. ತಾವೆಲ್ಲ ಬನ್ನಿ, ತಮ್ಮ ಮಕ್ಳಿಗೆ ಕರ್ಕ ಬನ್ನಿ. ತುಂಬಾ ಮುಂದೆ ಪಾರ್ಕ್ ಇದೆ, ವಾತಾವರಣ ಬಹಳ ಕೂಲ್ ಆಗಿದೆ, ಪಾರ್ಕಿಂಗ್ ಸವಲತ್ತು ಇದೆ. ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದ್ರು ಏನ್ ಸರ್ವಿಸ್ ಬೇಕಾದ್ರೂ ನಮ್ಮ ಅಜಯ್ ಅವರು ಕೊಡ್ತಾರೆ ಅಂತೇಳಿ ಇವತ್ತು ಅಜ್ಜು ಬ್ರದರ್ಸ್ ತಂಡದ ವತಿಯಿಂದ ನಾನು ಇವ್ರಿಗೆ ಶುಭವನ್ನು ಕೋರ್ತೇನೆ ಮತ್ತು ಬೇರೆಯವ್ರಿಗೂ ಅಪೀಲ್ ಮಾಡ್ತೀನಿ. ಒಂದ್ಸಲ ನಿಮ್ ಫ್ಯಾಮಿಲಿ ಜೊತೆ ಬನ್ನಿ. ಇವತ್ತು ನಮ್ಮ ಮೈಸೂರು ನಗರದಲ್ಲಿ ಸಿಟಿಗಳಲ್ಲಿ ಹೋದ್ರೆ ಪಾರ್ಕಿಂಗ್ ದೇ ಪ್ರಾಬ್ಲಮ್. ನೀವು 100 ರೂಪಾಯಿ ಐಸ್ಕ್ರೀಮ್ ಹೋದ್ರೆ 500 ರೂಪಾಯಿ ಫೈನ್ ಬಿದ್ದಿರ್ತದೆ. ಇಲ್ಲಿ ಪಾರ್ಕಿಂಗ್ ಸುತ್ತ ಪಾರ್ಕ್ ಇರೋದ್ರಿಂದ ಪಾರ್ಕಿಂಗ್ ತುಂಬಾ ಸವಲತ್ತಿದೆ. ಎಲ್ಲಾರು ಇಲ್ಲಿ ನಿಮ್ಮ ಮಕ್ಕಳಿಗೆ ಮತ್ತು ಫ್ಯಾಮಿಲಿ ಕರ್ಕ ಬಂದು ಇಂಥ ಯುವಕರು ನಾವು ಬೆಂಬಲ ಕೊಡ್ಬೇಕು. ಯಾಕಂದ್ರೆ ಇವ್ರು ಯಾವ್ದೇ ಡ್ಯೂಟಿ ಕಾಯ್ದೆ ಯಾವ್ದೇ ಚಾಕ್ರಿ ಕಾಯ್ದೆ ಇವತ್ತು ಸ್ವಂತ ಒಂದು ಬಿಸ್ನೆಸ್ ಶುರು ಮಾಡವ್ರೆ. ನಾನು ಅವ್ರಿಗೆ ಅಭಿನಂದಿಸಿ ಮತ್ತು ಎಲ್ಲಾರ್ಗು ಅಪೀಲ್ ಮಾಡ್ಕೊತೀನಿ, ಇಲ್ಲೊಂದ್ಸಲ ಬಂದ್ ಭೇಟಿ ಕೊಡಿ. ಒಳ್ಳೆ ಹೆಲ್ತಿ ಫುಡ್ ನಿಮ್ ಮಕ್ಳಿಗೆ ನಿಮ್ಗೆ ಮತ್ತು ಹೋಮ್ ಸರ್ವಿಸ್ ಕೂಡ ಇದೆ. ಮನೆಗ್ ಕೂಡ ನೀವು ಕಾಲ್ ಮಾಡಿದ್ರೆ ಒಳ್ಳೆ ಐಸ್ ಕ್ರೀಮ್ ಇರ್ಬೋದು, ಎಲ್ಲ ಫುಡ್ಗಳು ನಿಮ್ ಮನೆಗೆ ತಲುಪುವಂತದ್ದು ಸರ್ವಿಸ್ ಕೂಡ ಮುಂದಿನ ದಿನದಲ್ಲಿ ಈ ಸೆಂಟ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೈಸೂರಲ್ಲಿ ಪ್ರಚಾರ ಆಗಿ ಇಂಥ 10 ಸೆಂಟ್ರ್ ಮಾಡಂತ ಒಂದು ಅಜಯ್ ಅವರಿಗೆ ಆ ಭಗವಂತ ಆಶೀರ್ವಾದ ನೀಡಿ ಅವಕಾಶ ಮಾಡ್ಕೊಳ್ಳಿ ಅಂತೇಳಿ ನನ್ನ ವತಿಯಿಂದ ಮನವಿ ಮಾಡ್ಕೊತೀನಿ. ಕೆಸರೆ ಆರ್ಚ್ ಅಂತ ಅಜ್ಜು ಬ್ರದರ್ಸ್ ಬೈ ಅವ್ರು ಬಂದಿದ್ದಾರೆ. ನಮ್ಮಲ್ಲಿ ಸ್ನ್ಯಾಕ್ಸ್ ಪಾಯಿಂಟ್ ಅಂತ ಮೋಮೋಸ್, ಬಾರ್ಬಿಕ್ಯೂ, ಬರ್ಗರ್ ಎಲ್ಲ ಚೀಪ್, ಎಷ್ಟು ಕಡಿಮೆ ಆಗುತ್ತೆ, ಹೋಮ್ ಫ್ರೆಂಡ್ಲಿ ರೇಟ್ ಇಟ್ಟಿದೀವಿ. ಎಲ್ಲ ಹುಡುಗರು ಯೂತ್ ಮಾಡಬೇಕು, ಕಾಲೇಜ್ ಹುಡುಗರೆಲ್ಲ ಬರಬೇಕು ಅಂತಾನೆ ಕೇಳ್ಕೊತೀವಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿಟ್ಟಿಂಗು ಇದೆ, ಎಲ್ಲ ತರಾನು ಇದೆ. ಎಲ್ಲ ನಿಮ್ ಬಜೆಟ್ ಫ್ರೆಂಡ್ಲಿ ರೇಟ್ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರೊಫೆಷನಲ್ ಇದ್ದಾರೆ, 4 ಕುಕ್ಸ್ ಇದ್ದಾರೆ, ಅವರೇ ಬಂದು ಇದ್ ಮಾಡ್ತಾರೆ. ಬೆಳಿಗ್ಗೆ ಮಾರ್ನಿಂಗ್ 11 ಇಂದ ನೈಟ್ 11 ಗಂಟೆ ಓಪನ್ ಇರುತ್ತೆ. ಲಸ್ಸಿ ಇದೆ, ಡ್ರೈ ಫ್ರೂಟ್ ಶೇಕ್, ವೇಸ್ ಶೇಕ್ಸ್, ಮತ್ತೆ ಸ್ಪೆಷಲ್ ಐಸ್ ಕ್ರೀಮ್ಸ್, ಮೋಮೋಸ್, ಮತ್ತೆ ಬರ್ಗರ್, ಸ್ಯಾಂಡ್ವಿಚ್, ಗೋಬಿ ನೂಡಲ್ಸ್ ಆ ತರಾನು ಎಲ್ಲ ಸಿಗುತ್ತೆ. ಚೈನೀಸ್ ಐಟಮ್ ಎಲ್ಲ ತರ ಸಿಗುತ್ತೆ. ನಾನು 6 years ಇಂದ ಇದ್ದೀನಿ ಮ್ಯಾಮ್. ನಮ್ಮ ಮಾವ ಅವ್ರ ಜೊತೆ ಮಾಡ್ತಾ ಇದ್ದೆ. ಅವ್ರದ್ದು ರೆಸ್ಟೋರೆಂಟ್ ಸಿದ್ಧಾರ್ಥ ತಲೆ ಹೋಟೆಲ್ ಇದೆ, ಅವ್ರ ಜೊತೆ ನೋಡ್ಕೊತಾ ಇದ್ದೆ. ಆಮೇಲೆ ಇಲ್ಲಿ ನಾನೇ ಓನ್ ಆಗಿ ಮಾಡ್ಬೇಕು ಅಂತ ನಾನೇ ಇಲ್ಲಿ ಬಂದು ಓನ್ ಆಗಿ ಮಾಡಿದ್ದೀನಿ. ಮೋಮೋಸು ಇದೆ ಮ್ಯಾಮ್, ಮೋಮೋಸು ಇದೆ. ನಿಮ್ಗೆ ಬಾರ್ಬಿಕ್ಯೂ ಮೇನ್ ಇಲ್ಲಿ ಎಲ್ಲೂ ಸಿಗಲ್ಲ, ಬರೀ ಶವರ್ಮ ಅದು ಪಪ್ಸ್ ಆ ತರ ಇದೆ. ನಮ್ಮ ಸರೌಂಡಿಂಗ್ ನಾವು ಯೂತ್ ಕಾಪಾಡಬೇಕು. ಅಜ್ಜು ಬ್ರದರ್ಸ್ ಬೈ ಅವ್ರಿಗೆ ವೋಟ್ ಮಾಡಬೇಕು, ನಂಗೆ ಅಷ್ಟೇ ಇರೋದು. ಈಗ ಓನ್ ಆಗಿ ನಾ ಮಾಡಿದೀನಿ, ಎಲ್ಲ ಬನ್ನಿ ಅಂತ ನಾನು ಕೇಳ್ಕೊತೀನಿ. ಓಕೆ.
ಅವರು ಮನ್ಸು ಒಳ್ಳೆ ಮನ್ಸಿದೆ, ಒಬ್ರಿಗೆ ಹೆಲ್ಪ್ ಮಾಡ್ಬೇಕು, ಒಬ್ರು ಇವ್ರು ಹೆಲ್ಪ್ ಮಾಡ್ತವ್ರೆ ಅಂದ್ರೆ ಇವ್ರಲ್ಲಿ ಒಳ್ಳೇದಿರುತ್ತೆ. ನಾವು ಅಂಗಡಿಗೆ ಓಪನ್ ಮಾಡ್ಸಿದ್ರೆ ಆ ಒಳ್ಳೇದು ನಮ್ಗೂ ಆಗುತ್ತೆ ಅಂತ ಒಳ್ಳೆ ವ್ಯಕ್ತಿನ ಒಳ್ಳೇದಕ್ಕೆ ಕರ್ಸಿದೀವಿ, ಒಳ್ಳೇದೇ ಆಗುತ್ತೆ ನಮ್ಮ ಅದಕ್ಕೆ. ಮುಂದೆ ಮುಂದೆ ಪ್ಲಾನ್ ಇದೆ, ಒಂದ್ 6 months 1 year ಆದ್ಮೇಲೆ ಬ್ರಾಂಚಸ್ ಓಪನ್ ಮಾಡ್ಬೇಕು. ಅದಕ್ಕೂ ಅಜ್ಜು ಬ್ರದರ್ಸ್ ಅವ್ರನ್ನೇ ಓಪನಿಂಗ್ ಕರಿತೀನಿ, ಅದಕ್ಕೆ ಇವರೇ ಓಪನ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಅಜಯ್ ಅಂತ.